ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಭೀಮನ ಅಮಾವಾಸ್ಯೆ ಪೂಜೆ ವ್ಲಾಗ್ ಆಗಿರುತ್ತೆ. ಸೊ ನಾನಿಲ್ಲಿ ಯಾವ ರೀತಿ ನಾನು ಪೂಜೆ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಕಷ್ಟನೂ ಇರಲ್ಲ, ಏನಿರಲ್ಲ. ಶ್ರದ್ಧೆ ಭಕ್ತಿಯಿಂದ ಇಷ್ಟು ಮಾಡಿದ್ರೆ ನಮಗೆ ಸಾಕು. ಯಾವುದೇ ರೀತಿ ಆಡಂಬರ ಆಗಲಿ ಏನೂ ಇಲ್ಲ, ಸಿಂಪಲಾಗೆ ಮಾಡೋ ಅಂಥ ಒಂದು ಪೂಜೆ. ನಾನಿಲ್ಲಿ ಮೊದಲನೇದಾಗಿ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ. ಪೂಜೆಗೆ 2 ದೀಪಾಲೆ ಕಂಬ, ಹಾಗೆ ಒಂದು ತಟ್ಟೆನಲ್ಲಿ ಅಕ್ಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಾದ ನಂತರ ಹೂವು, ಇಲ್ಲಿ ಬಂದು 2 ಅರಿಶಿನ ಕೊಂಬಕ್ಕೆ ದಾರ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದು 5 ಎಳೆ ಅರಿಶಿನ ದಾರನ ರೆಡಿ ಮಾಡ್ಕೊಬೇಕು. ಅದಾದ ನಂತರ ಗೆಜ್ಜೆ ವಸ್ತ್ರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಮುಂಚೆನೇ ಒಂದಿನ ಮುಂಚೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾವು ವ್ರತ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದೀಪಾಲೆ ಕಂಬ ಇಡೋದಕ್ಕೆ ಮುಂಚೆ ನಾವು ಮನೇಲಿರೋವಂಥ ಒಂದು ಎಲ್ಲ ಫೋಟೋಗೆ ಹೂವಿನ ಅಲಂಕಾರ ಮಾಡ್ಕೊಬೇಕಾಗತ್ತೆ. ಸೊ ನಾನಿನ್ನು ಎಲ್ಲ ರೀತಿ ಹೂವಿನ ಅಲಂಕಾರ ಮಾಡ್ಕೊತೀನಿ. ಸೊ ಬನ್ನಿ ಈಗ ಭೀಮ ಅಮಾವಾಸ್ಯೆ ಪೂಜೆ ಯಾಕೆ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಭೀಮನ ಅಮಾವಾಸ್ಯೆ ಬಂದು ಮದುವೆ ಆಗಿರೋಂಥ ಒಂದು ಹೆಣ್ಣು ಮಕ್ಕಳು ಅವರ ಗಂಡನ ಅಭಿವೃದ್ಧಿಗಾಗಿ ಮತ್ತು ಅವರ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ, ಮತ್ತು ಅವರ ಜೀವನ ಪೂರ್ತಿ ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿ ಏಳಿಗೆ ಆಗಲಿ ಅಂಥೇಳಿ ಗಂಡನ ಆಯಸ್ಸು ಆರೋಗ್ಯ ಮತ್ತು ಏಳಿಗೋಸ್ಕರ ಶಿವನ ಹತ್ರ ಬೇಡ್ಕೊಂಡು ಮಾಡೋ ಅಂಥ ಒಂದು ಪೂಜೆ. ನಾವು ಇಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಶಿವನ ಪೂಜೆ ಮಾಡ್ತೀವೋ, ಶಿವ ನಮ್ಮ ಕಷ್ಟನ ಅಷ್ಟೇ ಬೇಗ ಪರಿಹಾರ ಮಾಡ್ತಾನೆ. ಸೊ ನಾನು ಪ್ರತಿ ವರ್ಷ ನಾನು ಪೂಜೆ ಮಾಡ್ಕೊತ ಬಂದಿದ್ದೀನಿ. ಸೊ ಏನಂದರೆ ಅವಾಗೆಲ್ಲನೂ ತುಂಬ ಸಿಂಪಲಾಗೆ ಮಾಡ್ತಿದ್ದೆ. ಅಂದರೆ ಈ ಥರ ಮನೆಯೆಲ್ಲ ಇಟ್ಟು ಮಾಡಿರಲಿಲ್ಲ ಸ್ಟಾರ್ಟಿಂಗು, ನನಗೆ ಅದು ಗೊತ್ತಿರಲಿಲ್ಲ. ಅದಾದ ನಂತರ ನಾನು ಅದನ್ನು ತಿಳ್ಕೊಂಡೆ. ಮಣೆ ಇಟ್ಟು ಮಣೆ ಮೇಲೆ 2 ದೀಪ ಇಟ್ಟು ಮಾಡೋವಂಥ ಒಂದು ಪೂಜೆ ಇದು. ನಾನಿಲ್ಲಿ ಮೊದಲನೇದಾಗಿ ಮಣೆ ಮೇಲೆ ರಂಗೋಲಿ ಹಾಕಿ ಪೂಜೆ ರೆಡಿ ಮಾಡ್ಕೊತಿದ್ದೀನಿ. ಸೊ ತಟ್ಟೆಯಲ್ಲಿ ನಾವು ಶ್ರೀ ಮತ್ತು ಓಂ ಮತ್ತು ಸ್ವಸ್ತಿಕ್ ಚಿಹ್ನೆನ ಬರ್ಕೊಬೇಕಾಗುತ್ತೆ. ಬರ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಅದ್ರ ಮೇಲೆ ನಾವು ದೀಪನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಈ ದೀಪನ ನಾವು ಎಂತಕ್ಕೆ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ, ಈ 2 ದೀಪ ಜೋಡಿ ದೀಪನ ನಾವು ಇಡಬೇಕಾಗುತ್ತೆ. ಸೊ ಜೋಡಿ ದೀಪ ಬಂದು ಶಿವ ಪಾರ್ವತಿ ಸ್ವರೂಪ. ಆ ಜೋಡಿ ದೀಪನ ನಾವು ಒಂದು ದೀಪನ ಶಿವ, ಮತ್ತೊಂದು ದೀಪನ ಪಾರ್ವತಿ ಅಂತ ನಾವು ಅಂದ್ಕೊಂಡು ಮನಸ್ಸಲ್ಲಿ ನಾವು ಬೇಡಿಕೊಂಡು ನಮ್ಮ ಎಲ್ಲ ಕಷ್ಟನ ಪರಿಹಾರ ಮಾಡು ಭಗವಂತ, ನನ್ನ ಗಂಡನ ಆಯಸ್ಸು ಆರೋಗ್ಯ, ಅವನ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ ಬರದೇ ಇರಲಿ, ಅವರಿಗೆ ಒಳ್ಳೇದು ಮಾಡು ಅಂಥೇಳಿ ಕೇಳ್ತಾ ಅರಿಶಿನ ಕೊಂಬನ್ನ ಕಟ್ಟಬೇಕಾಗುತ್ತೆ. ನಾನಿಲ್ಲಿ ಅರಿಶಿನ ಕೊಂಬು 2 ದೀಪಕ್ಕೂ ನಾನು ಕಟ್ತೀನಿ. ಅದಾದ ನಂತರ 5 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೆ, ಅರಿಶಿನ ದಾರ, ಅದನ್ನು ಹಾಕ್ಕೊಬೇಕು. ಮತ್ತು ಗೆಜ್ಜೆ ವಸ್ತ್ರನ ಹಾಕ್ಕೊಬೇಕು. ಅದಾದ ನಂತರ ಎಲ್ಲ ಎಣ್ಣೆ ಇಟ್ಕೊಂಡು ದೀಪನ ಎಣ್ಣೆ ಬತ್ತಿಯಿಂದ ರೆಡಿ ಮಾಡ್ಕೊಬೇಕು. ಸೊ ರೆಡಿ ಮಾಡ್ಕೊತಾ ಇದ್ದೆ. ಸೊ ಒಳಗಡೆಯಿಂದ ನನ್ನ ಮಗಳು ಅಳೋ ಸೌಂಡ್ ಕೇಳಿಸ್ತಾ ಇತ್ತು. ಸೊ ಮೇಡಮ್ ಅವ್ರು ಎದ್ಬಿಟ್ಟಿದ್ರು. ಸೊ ಅವ್ರಿಗೆ ಫೀಡ್ ಮಾಡಿ ನಂತರ ಮಾಡ್ಕೊಳ್ಳೋಣ ಅಂಥೇಳಿ ಸೊ ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು. ಮತ್ತು ದೀಪಕ್ಕೆ ಹೂವಿನ ಅಲಂಕಾರನ ನಾವು ಮಾಡ್ಕೊಬೇಕಾಗತ್ತೆ. ಸೊ ನಾನೇನು ಸಾಮಂತಿಗೆ ಹೂವನ್ನ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೊ ಈ ಥರ ಎಲ್ಲ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ನಾನು ಬಂದು ಇಲ್ಲಿ ನಮ್ಮ ಯಜಮಾನ್ರಿಗೆ ಪೂಜೆ ಮಾಡೋ ಅಂಥ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ಮತ್ತು ಇಲ್ಲೂ ಅಷ್ಟೇ ದೇವ್ರಿಗೆ ಏನೇನು ಬೇಕೋ ನಾನು ಅದನ್ನು ರೆಡಿ ಮಾಡ್ಕೊಳ್ಳೋದನ್ನ ನಾನು ವೀಡಿಯೋ ಮಾಡಿದ್ದೀನಿ. ಯಾವ ರೀತಿ ರೆಡಿ ಮಾಡ್ಕೊತೀನಿ, ನಾನು ಹೇಗೆ ರೆಡಿ ಮಾಡ್ಕೊತೀನಿ ಅಂತೇಳಿ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಾವೇನು ಮಾಡಬೇಕು, ಫಸ್ಟು ವಿನಾಯಕನ ಪ್ರತಿಷ್ಠಾಪನೆ ಮಾಡ್ಕೊಬೇಕಾಗುತ್ತೆ. ವಿನಾಯಕ ವಿಗ್ರಹ ಇಲ್ಲದೆ ಇರೋರು ವಿನಾಯಕ ಒಂದು ಅರಿಶಿನದ್ದು ಉಂಡೆ ಮಾಡಿ ವಿನಾಯಕನ ಪ್ರತಿಷ್ಠಾಪನೆ ಮಾಡ್ಬೋದು. ನಾನಿಲ್ಲಿ ವಿನಾಯಕ ವಿಗ್ರಹನ ಇಟ್ಕೊಂಡೆ. ಸೊ ನಾನಿಲ್ಲಿ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂಥೇಳಿ ಫಸ್ಟಿಗೆ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಟೀ ಗ್ಲಾಸಲ್ಲಿ 1 ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ. ನಾವಿಲ್ಲಿ ಸಜ್ಜಿಗೆ ಮಾಡೋದ್ರಿಂದ ಅದು ಬೇಗ ಗಟ್ಟಿಯಾಗುತ್ತೆ. ಸೊ ನಾನಿಲ್ಲಿ 1ಕ್ಕೆ 4 ಪಟ್ಟಷ್ಟು ನೀರು ತೊಗೊತೀನಿ. ಮತ್ತು 1 ಗ್ಲಾಸಷ್ಟು ಶುಗರ್ನ ಆ್ಯಡ್ ಮಾಡ್ಕೊತೀನಿ.
ಸೊ ಆ ಕನ್ಸಿಸ್ಟೆನ್ಸಿ ನಾವು ರೆಡಿ ಮಾಡಿಕೊಂಡ್ರೆ ಸಜ್ಜಿಗೆ ದೇವಸ್ಥಾನದಲ್ಲಿ ಕೊಡೋ ಥರನೇ ಸಜ್ಜಿಗೆ ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು, ಫಸ್ಟಿಗೆ ನಾನು ವಿನಾಯಕ ಪ್ರತಿಷ್ಠಾಪನೆ ಮಾಡಿ ವಿನಾಯಕ ಪೂಜೆ ಆದ ನಂತರ ದೀಪ ಬೆಳಗಿ ಒಂದು ಶಿವ ಪಾರ್ವತಿ ನಾವೇನು ದೀಪನ ಸ್ಥಾಪನೆ ಮಾಡಿರ್ತೀವಲ್ಲ ಶಿವ ಪಾರ್ವತಿಗೆ ನಾನು ಪೂಜೆ ಮಾಡಿಕೊಂಡೆ. ಸೊ ಈ ರೀತಿ ಪ್ರತಿಯೊಂದು ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಲೈಕ್ಸ್ಗೋಸ್ಕರ ಆಗಲಿ ಕಮೆಂಟ್ಸ್ಗೋಸ್ಕರ ಆಗಲಿ ನಾನು ಮಾಡಿಲ್ಲ. ಸೊ ನಾನು ಯಾವ ರೀತಿ ನಾನು ಪೂಜೆ ಮಾಡ್ತೇನೆ ಅಂತೇಳಿ ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದ ನಂತರ ನಾನಿವತ್ತು ಸೋಯ್ ಚಂಕ್ ಪಲಾವ್ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಸೊ ಮೊದಲಿಗೆ ಎಲ್ಲ ಆಯಿಲೆಲ್ಲ ಬಿಸಿಯಾದ ನಂತರ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಆನಿಯನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಆನಿಯನ್ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತೀನಿ. ಟೊಮೊಟೊನೂ ಅಷ್ಟೇ ನಾನು ಆಯಿಲಲ್ಲಿ ಫುಲ್ಲು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ನಾವು ಟೊಮೊಟೊ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದಾದ ನಂತರ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಅದಕ್ಕೆ ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀನೋ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕೊನೆಯದಾಗಿ ಅಕ್ಕಿ ನೆನೆಸಿಟ್ಕೊಂಡಿರ್ತೀನಿ 10 ಮಿನಿಟ್ಸ್. ಸೊ ಅದನ್ನು ನಾನು ತೊಳೆದು ಹಾಕ್ಕೊತೀನಿ. ಸೊ ಒಂದು ಕಡೆ ಪಲಾವ್ ರೆಡಿ ಮಾಡಿಕೊಂಡೆ. ಸೊ ಏನಾದರೂ ಸ್ವೀಟ್ ಮಾಡೋಣ ಇವತ್ತು ಅಂಥೇಳಿ ಹೊರಗಡೆಯಿಂದ ಸ್ವೀಟ್ ತರೋದು ನಾನು ಮರ್ತೋಗಿದ್ದೆ ಆ್ಯಕ್ಚುಲಿ. ಸೊ ಸ್ವೀಟ್ ಮಾಡೋಣ ಅಂಥೇಳಿ ಕ್ಯಾರೆಟ್ನೆಲ್ಲ ತುರಿದು ಇಟ್ಕೊತಿದ್ದೆ, ಒಂದು ಕಡೆ ಪಲಾವ್ ರೆಡಿ ಮಾಡ್ಕೊತಿದ್ದೆ. ಸೊ ಮತ್ತೊಂದು ಕಡೆ ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಅದನ್ನು ನಾನು ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ಇಲ್ಲೂ ಅಷ್ಟೇ ಮೊದಲನೇದಾಗೆ ನಾನು ದ್ರಾಕ್ಷಿ ಗೋಡಂಬಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಸೊ ಇದು ಫ್ರೈ ಆದ ನಂತರ ಇದಕ್ಕೆ ನಾನು ಕ್ಯಾರೆಟ್ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಮತ್ತು ಇಲ್ಲಿ ನಾವು ಗಂಡನ ಪಾದ ಪೂಜೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗೆ ನಾವು ಅರಿಶಿನ ಕುಂಕುಮನ ಗಂಡನ ಕೈಲಿ ನಾನು ಇಟ್ಕೊಂಡು ಆಮೇಲೆ ಅವ್ರಿಗೆ ಕುಂಕುಮ ಇಟ್ಟು ನಾವೇನು ಅರಿಶಿನ ದಾರ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಆ ಒಂದು ಅರಿಶಿನ ದಾರನ ನಾವು ಕಟ್ಕೊಬೇಕಾಗತ್ತೆ. ಇಬ್ಬರೂ ಅರಿಶಿನದ ದಾರ ಕೈ ಕಟ್ಕೊಂಡು ನಂತರ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಕ್ಯಾರೆಟ್ ಹಲ್ವಾಗೆ ಹಾಲು ಹಾಕಿ ಅದನ್ನು ಬೇಗ ಬಿಡ್ತಿದ್ದೀನಿ. ಸೊ ಅದಕ್ಕೆ ಶುಗರ್ ಎಷ್ಟು ಬೇಕೋ ಶುಗರ್ ಆ್ಯಡ್ ಮಾಡ್ಕೊತೀನಿ. ಸೊ ಇದ ನಂತರ ಎಲ್ಲ ಕ್ಯಾರೆಟ್ ಹಲ್ವ ಎಲ್ಲ ಆಯಿತು. ನಾನು ಹೇಳ್ದಾಗೆ ಕಂಕಣೆಲ್ಲ ಕಟ್ಟು ಪಾದ ಎಲ್ಲ ತೊಳೆದು ಪಾದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಗಂಧದ ಕಡ್ಡಿಲಿ ಪೂಜೆ ಮಾಡಿ ಅದಕ್ಕೆ ನಾವು ಸಪ್ರೇಟಾಗಿ ಎತ್ಕೊಬೇಕಾಗುತ್ತೆ. ದೇವ್ರ ಮನೆಯಲ್ಲಿ ಇರೋ ಅಂಥದ್ದು ಯಾವುದನ್ನೇ ಸಹ ನೀವು ಮುಟ್ಟಕ್ಕೆ ಹೋಗಬೇಡಿ, ಸಪ್ರೇಟ್ ತಟ್ಟೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಎಲ್ಲ ಪಾದ ಪೂಜೆ ಆದ ನಂತರ ಕೊನೆಯದಾಗಿ ಆಶೀರ್ವಾದ ತೊಗೊಳ್ಳಿ. ಸೊ ಸ್ವಲ್ಪ ಅಕ್ಷತೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆಶೀರ್ವಾದ ತೊಗೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.